ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಬ್ಲಾಗ್ ಬಂದುಬಿಟ್ಟು ಸ್ಯಾಟರ್ಡೇ ಅಂದರೆ ಯೂಶ್ವಲಿ ಲೇಝಿ ಡೇ. ನಮ್ದು ಸ್ಟಾರ್ಟ್ ಆಗೋದೆಲ್ಲ ಲೇಟಾಗಿ ಹೇಳೋದು. ಹಿಂಗಾಗಿ ಇವತ್ತಿಂದ ಸ್ಪೆಷಲ್ ಟಿಫನ್ ಏನಂದರೆ ಇಡ್ಲಿ ಚಟ್ನಿ. ಪ್ರಣೀತು ಹೇಳೋದು ಎಲ್ಲ ಲೇಟ್ ಆಗ್ತದೆ, ಯಾಕಂದರೆ ಡೈಲಿ ಬೇಗ ಹೇಳ್ತಾನೆ, ಸ್ಕೂಲ್ ಬೇಗ ಇರುತ್ತಂತೇಳಿ. ಸೊ ಇಡ್ಲಿ ತುಂಬ ಚೆನ್ನಾಗಿದೆ, ಸಾಫ್ಟಾಗಿ ಬಂದಿದೆ. ಆಮೇಲೆ ಚಟ್ನಿ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಕಂಪ್ಲೀಟ್ ಅಂದರೆ ನಾನು ಮಾಡಬೇಕಾದ್ರೆ ಫುಲ್ ವೀಡಿಯೋ ಮಾಡೋಕ್ಕಾಗಿಲ್ಲ, ಬಟ್ ಅದರಲ್ಲಿ ಏನೇನು ಕಂಟೆಂಟ್ ಇದೆ ಅಂದರೆ ಹೇಳ್ತೀನಿ. ಇದರಲ್ಲೂ ಹೇಳ್ತೀನಿ, ಅದರಲ್ಲೂ ಹೇಳ್ತೀನಿ. ಮೆಜರ್ಮೆಂಟ್ ಅಂತಂದರೆ ಇದು 3 ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ಉದ್ದಿನಬೇಳೆ, 1 ಬಟ್ಲು ಸಾಬುದಾನಿ ಹಾಕಿ ಸ್ವಲ್ಪ ಮೆಂತೆ. ಇಲ್ಲದಿದ್ದರೆ ಸಾಬುದಾನಿ ಇಲ್ಲ ಅಂತಂದರೆ ಈ ಕಡೆ ಸೈಡ್ ನಾವು ಮಂಡಾಳ ಅಂತೀವಿ, ಈ ಕಡೆ ಬೆಂಗಳೂರು ಸೈಡ್ ಮಂಡಕ್ಕಿ, ಅದನ್ನು ಯೂಸ್ ಮಾಡಿ. ಚೆನ್ನಾಗಾಗತ್ತೆ, ತುಂಬ ಸಾಫ್ಟ್ ಬರುತ್ತೆ ಇಡ್ಲೀಸ್. ಚಟ್ನಿಯಲ್ಲಿ ಕೊಬ್ಬರಿ, ಪುಟಾಣಿ, ಶೇಂಗಾ, ಹಸಿಮೆಣಸಿನ್ಕಾಯಿ. ಅಲ್ಲ ಇನ್ನೊಂದು ಸ್ವಲ್ಪ ಮಕ್ಕತ್ತಿ ಸಾಕೇಳೆ ಕಾಲ್ ಬಂದಾಗೋದು ತಾಯಿ ನಂಗೆ ಖುಷಿ. ನೋಡಿದ್ರೆ ಗೊತ್ತಾಗ್ತಾ ಇದೆ ಅಲ್ವಾ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ನೀವು ಒಂದು ಹಾಫ್ ಆನ್ ಅವರ್ ಬಿಟ್ಟು ನೀವು ಟಚ್ ಮಾಡಿ ನೋಡಿದ್ರೂ ತುಂಬ ಸಾಫ್ಟಾಗಿರುತ್ತೆ ಇಡ್ಲೀಸ್. ನಾನು ಆವಾಗಲೇ ಹೇಳ್ತಾ ಇದ್ದೆ ಬಾಡಿ ಪೇನು ಅಂತ, ಕಾಲು ತುಂಬ ನೋವ್ತಾ ಇದೆ ಅಂತ. ಯಾಕಂದರೆ ಸ್ಕೂಲಲ್ಲಿ ಸ್ವಲ್ಪ ಕ್ರಿಕೆಟ್ ಆಡಿದ್ದ, ಭಾಳ ದಿವಸ ಆದಮೇಲೆ ಆಡಿದ್ದ ಅಂತಂಥೇಳಿ ಸ್ವಲ್ಪ ಕಾಲು ನೋವು ಅಂತ ಹೇಳ್ತಾ ಇದ್ದ ಅಂತ ಫುಲ್ ಬಾಡಿ ಆಯಿಲ್ ಮಸಾಜ್ ಮಾಡ್ತಾಯಿದ್ದೆ. ಆಯಿಲ್ ಮಸಾಜ್ ಮಾಡೋದ್ರಿಂದ ಮಕ್ಕಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಚಿಕ್ಕ ಮಕ್ಕಳಿದ್ದಾಗೂ ಸ್ಟಾರ್ಟಿಂಗ್ 3-5 ಮಂತ್ಸ್ ತನೂ ಆಯಿಲ್ ಹಚ್ಚಿ ಎರಿತಾರಲ್ವ, ಅದನ್ನು ಮುಂದೆ ಕಂಟಿನ್ಯೂ ಮಾಡಬೇಕು. ಅಟ್ಲೀಸ್ಟ್ ಅವ್ರು 18 ಇಯರ್ಸ್ ತನಕ ಬಾಡಿಗೆ ಆಯಿಲ್ ಇರಬೇಕು. ಅಂಜಬೇಡ, ಏನಾಗಲ್ಲ. ಯಾಕೆ ಅಂಜಲತ್ತಿ? ನಾಟಕ ಸ್ಯಾಮ್ಸಂಗ್. ಸರ್ ನಮಸ್ತೆ ಸರ್. ಕ್ರೋಮಾ ಚಲೋ ಅದ, ಈಕಿ ಹ್ಞೂ ಅಂತಾಳಲ್ಲ. ಅದೇ ನಾವು ಹೋಗಿದ್ವಲ್ಲ ವೈಜಿಆರ್ ಮಾಲ್ ಕ್ರೋಮಾ ಮಾಲ್ದಾಗ ಬೇಡಪ್ಪ. ಇಲ್ಲ ಮಸ್ತ್ ಇಲ್ಲ ಚಲೋ ಅದ ನಿಜ. ಪೈದಾಗ ಹೋಗೋಣ, ಇಲ್ಲಿ ನಿಯರ್ ಬೈ ಎಲ್ಲದ ಹೇಳು. ಅಲ್ಲ ಅಲ್ಲಿ ಹೋಗೋಣ. ಅಲ್ಲ ಕಾರ್ ಪಾರ್ಕಿಂಗ್ ಅದ ಇಲ್ಲ, ರೋಡ್ ಮೇಲೆ ಹಚ್ಬೋದು. ಆಯ್ತು ಅಲ್ಲ ಹೋಗೋಣ. ಅಲ್ಲ ಕ್ರೋಮಾ ಚಲೋ ಅದ, ಕಮ್ಮಿ ಅದ. ಗೂಗಲ್ನಾಗ ಚೆಕ್ ಮಾಡ್ದೆ. ನಂಗೊಂದು 2% ಆಫರ್. ಹೌದಾ? 2% ಒಂದು ಅದೇ ಒಂದು HDFC ಕಾರ್ಡ್ಗೇನೋ ಅಲ್ಲ, TCS ID ಕಾರ್ಡ್. ಉಯ್ಯ ತಂದಿ ಅದು ಹೋಗಲ್ಲ. ಇವ ಪೇ ಮಾಡ್ಲತ್ತಾನೆ ಅಲ್ಲಿ ಶಾಪಲ್ಲಿ ಸಿಗೋಣ. ಯಾವ ಮೊಬೈಲ್ ತೊಗೋಬೇಕು ಅಂತ ಗೊತ್ತಾಗಲಿಲ್ಲ, ಯಾಕಂದರೆ ನನ್ನ ಲಾಸ್ಟ್ ಫ್ಯೂ ವೀಡಿಯೋಸ್ ತುಂಬ ಬ್ಲರ್ ಆಗಿತ್ತು. ಸ್ಯಾಮ್ಸಂಗ, ವಿವೋನ, ಓಪೋನ ಗೊತ್ತಾಗಲಿಲ್ಲ. ಸೊ ಶಾಪಲ್ಲಿ ಹೋಗಿ ಸರ್ಚ್ ಮಾಡ್ತಾಯಿದ್ವಿ. ನೋಡೋಣ ಫೈನಲಿಗೆ ಯಾವ್ದು ಡಿಸಿಷನ್ ಯಾವ್ದು ತೊಗೋತೀನಿ ಅಂತ. ಕಂಪ್ಲೀಟ್ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ನಾನು ಯಾವ ಮೊಬೈಲ್ ತೊಗೊಂಡಿದ್ದೀನಿ ಅಂತ. ಎಲ್ಲ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.